ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ, ದೀಪಾವಳಿ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದು 2025ರ ದೀಪಾವಳಿಯಿಂದ 2026ರ ದೀಪಾವಳಿಯವರೆಗೆ ಇರುತ್ತದೆ. ಅಂದರೆ ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಪರಾಭವ ನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ. ಈಗ ಒಂದೊಂದೇ ರಾಶಿಯತ್ತ ಗಮನ ಹರಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯು ಅಶ್ವಿನಿ ಭರಣಿ ಕೃತ್ತಿಕಾ 1ನೇ ಪಾದದ ವ್ಯಾಪ್ತಿಯಲ್ಲಿ ಬರುತ್ತದೆ. ಈ ರಾಶಿಯ ಶುಭ ಸಂಖ್ಯೆಗಳು 1, 2, 3, 9. ರಾಶ್ಯಾಧಿಪತಿ ಕುಜ. ಶುಭರತ್ನ ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಶುಭವಾರ ರವಿವಾರ, ಮಂಗಳವಾರ ಮತ್ತು ಗುರುವಾರಗಳು. ರಾಶ್ಯಾಧಿಪತಿಯು ರಾಶಿಯನ್ನು ನೋಡುವುದರಿಂದ ಮತ್ತು ಗುರು ಸುಖಸ್ಥಾನದಲ್ಲಿ ಇರುವುದರಿಂದ ಸಂಸಾರದಲ್ಲಿ ಸುಖವಿರುತ್ತದೆ. ರಾಹು ಲಾಭದಲ್ಲಿ ಇರುವುದರಿಂದ ವಿದೇಶಿ ಪ್ರವಾಸ ಮಾಡಬೇಕೆನ್ನುವವರಿಗೆ ಉತ್ತಮ ಅನುಕೂಲ ದೊರೆಯುತ್ತದೆ. ಶನಿಯು ವ್ಯಯದಲ್ಲಿರುವುದರಿಂದ ರಾಜಕಾರಣಿಗಳಿಗೆ ಜನಬೆಂಬಲ ಸ್ವಲ್ಪ ಕಡಿಮೆಯಾಗಬಹುದು. ಸಪ್ತಮದಿಂದ ರವಿ, ಚಂದ್ರ, ಬುಧ ನೋಡುವುದರಿಂದ ನಿಮಗೆ ಯಶಸ್ಸು ಇರುತ್ತದೆ. ಈಗ ಆದಾಯವು ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಸ್ಥಳೀಯ ವ್ಯಾಪಾರಗಳಲ್ಲಿ ಆದಾಯವಿರುತ್ತದೆ. ಉನ್ನತ ವಿದ್ಯೆಯನ್ನು ಓದುತ್ತಿರುವವರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ಆದರೆ ಧರ್ಮವಿದ್ಯೆಯನ್ನು ಓದುತ್ತಿರುವವರಿಗೆ ಉತ್ತಮ ಅಭಿವೃದ್ಧಿ ಇರುತ್ತದೆ. ಈಗ ಮಹಿಳೆಯರೊಡನೆ ಮಾಡಿದ ವ್ಯವಹಾರಗಳಲ್ಲಿ ನಷ್ಟ ಇರುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಬಹಳ ಸಹಕಾರ ದೊರೆಯುತ್ತದೆ. ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಉದ್ಯೋಗಿಗಳ ಸೌಲಭ್ಯಗಳು ಕಡಿಮೆಯಾಗುವ ಸಾಧ್ಯತೆಗಳಿವೆ. ಕೆಲವರಿಗೆ ಪಾದದಲ್ಲಿ ನೋವು ಕಾಣಿಸಬಹುದು. ಗುರು ಮಿಥುನ ರಾಶಿಗೆ ವಾಪಸ್ಸು ಬಂದಾಗ ಹಿರಿಯರ ಸಹಕಾರಗಳು ನಿಮಗೆ ಸಾಕಷ್ಟು ದೊರೆಯುತ್ತದೆ. ಹೆಚ್ಚಿನ ಒಳಿತಿಗಾಗಿ ಎಳ್ಳು, ಹುರುಳಿ, ಅವರೇ ಧಾನ್ಯವನ್ನು ದಾನ ಮಾಡಿರಿ ಮತ್ತು ಈಶ್ವರ, ಗಣೇಶ, ಲಕ್ಷ್ಮಿಯನ್ನು ಧ್ಯಾನಿಸಿರಿ. ವೃಷಭ ರಾಶಿ. ಈ ರಾಶಿಯ ವ್ಯಾಪ್ತಿಯು ಕೃತ್ತಿಕ 2, 3, 4ನೇ ಪಾದಗಳು, ರೋಹಿಣಿ ಪೂರ್ಣ ಮತ್ತು ಮೃಗಶಿರ 1, 2ನೇ ಪಾದದಲ್ಲಿ ಇರುತ್ತದೆ. ರಾಶ್ಯಾಧಿಪತಿ ಶುಕ್ರ. ಶುಭ ಸಂಖ್ಯೆ 5, 6, 8. ಶುಭರತ್ನ ವಜ್ರ, ಮರಕತ, ನೀಲ. ಶುಭವರ್ಣ ಬಿಳಿ, ಹಸಿರು, ಕಪ್ಪು, ನೀಲಿ. ಶುಭವಾರಗಳು ಬುಧ, ಶುಕ್ರ, ಶನಿವಾರಗಳು. ಸಂಗೀತಗಾರರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ನಿಮ್ಮ ಆದಾಯದಲ್ಲಿ ಸ್ವಲ್ಪ ಕಡಿಮೆಯಾಗಬಹುದು. ನಿಮ್ಮ ಸ್ವಂತ ಬಲದ ಮೇಲೆ ಮುಂದುವರಿಯುವುದು ಬಹಳ ಒಳ್ಳೆಯದು. ಖರ್ಚಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಿಮ್ಮ ಆದಾಯಕ್ಕೆ ಮೀರಿದ ಖರ್ಚು ಆಗುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾದ ವಾತಾವರಣವಿರುತ್ತದೆ. ಹಿರಿಯರ ಸಹಕಾರಗಳು ನಿಮಗೆ ಒದಗಿ ಬರುತ್ತವೆ. ಆಸ್ತಿಯ ವಿಚಾರದಲ್ಲಿ ಸಾಕಷ್ಟು ಎಚ್ಚರವಾಗಿರಿ. ಕೆಲವರಿಗೆ ಶಸ್ತ್ರಚಿಕಿತ್ಸೆ ಆಗುವ ಸಂದರ್ಭಗಳಿರುತ್ತವೆ. ಸಂಗಾತಿಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಸ್ವಲ್ಪ ಗೊಂದಲಗಳಿರುತ್ತವೆ. ಹಿರಿಯರ ಆಸ್ತಿಗಳು ನಿಮಗೆ ದೊರೆಯಬಹುದು. ವಿದೇಶದಲ್ಲಿ ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಕಬ್ಬಿಣದ ವ್ಯಾಪಾರಿಗಳಿಗೆ ಈಗ ಹೆಚ್ಚು ಲಾಭವಾಗುತ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನ ಜನಬೆಂಬಲ ದೊರೆಯುತ್ತದೆ. ಕೃಷಿಯಿಂದ ಆದಾಯ ಬರುತ್ತದೆ. ಲಾಭ ಶನಿಯಿಂದ ನಿಮಗೆ ಹೆಚ್ಚು ಅನುಕೂಲಕರವಾದ ವಾತಾವರಣಗಳು ಇರುತ್ತವೆ. ಗುರು ಮಿಥುನಕ್ಕೆ ವಾಪಸ್ ಬಂದಾಗ ನಿಮ್ಮ ಆದಾಯ ಹೆಚ್ಚುತ್ತದೆ. ಈ ಸಮಯದಲ್ಲಿ ಕೆಲವರು ಬಹಳ ಉತ್ಸಾಹ ಮತ್ತು ಮುನ್ನುಗ್ಗುವ ಶಕ್ತಿಯನ್ನು ಪಡೆಯುವರು. ಕಚೇರಿ ವ್ಯವಹಾರಗಳಲ್ಲಿ ಸಾಕಷ್ಟು ಮುನ್ನಡೆಯನ್ನು ಸಾಧಿಸುವಿರಿ. ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಈಗ ಪರಿಹರಿಸಿಕೊಳ್ಳಬಹುದು. ಕೀಲುಗಳ ನೋವು ಕೆಲವರನ್ನು ಬಾಧಿಸುತ್ತದೆ. ಸಂಗಾತಿಯ ಆರೋಗ್ಯ ಮತ್ತು ಸ್ವಂತ ಆರೋಗ್ಯದಲ್ಲಿ ಹೆಚ್ಚು ಎಚ್ಚರದಿಂದಿರಿ. ಹೆಚ್ಚಿನ ಒಳಿತಿಗಾಗಿ ಎಳ್ಳು, ಹುರುಳಿ, ತೊಗರಿ ಧಾನ್ಯಗಳನ್ನು ದಾನ ಮಾಡಿರಿ. ಈಶ್ವರ, ಕುಜ ಮತ್ತು ಕೇತುವನ್ನು ಧ್ಯಾನಿಸಿರಿ.